ಆದ್ಮೇಲೆ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ORS ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅನ್ನುವಂಥ ಒಂದು ಪೌಡ್ರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ನನ್ನ ಕಡೆ ಇರುವಂಥ ಒಂದು ORS ಪೌಡ್ರು 3 ಕಂಪ್ನಿಯ ORS ಪೌಡ್ರ್ ಅದಾವೆ. 3 ಕಂಪ್ನಿ ಸ್ನೇಹಿತರೆ. ORS ಅಂತಂದರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಕರೀತಾರೆ. ಇದು WHO ಫಾರ್ಮುಲಾ ಅಂತಂದರೆ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ, WHO ಅಂತ. ಆ ಒಂದು ಫಾರ್ಮುಲಾ ಪ್ರಕಾರ ಏನು ಮಾಡ್ತಾರೆ, ಈ ಒಂದು ORS ಅನ್ನು ತಯಾರು ಮಾಡಿರ್ತಾರೆ. ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಒಂದು ORS ಅನ್ನು ತಯಾರು ಮಾಡಿರ್ತಾರೆ. ಇದು ಬಂದುಬಿಟ್ಟು ನಿಮಗೆ ಎನರ್ಜೋಲ್ ಅನ್ನುವಂಥ ಒಂದು FDC ಕಂಪ್ನಿದು. ಇದು ORS ಓರಾವಟ್ ಅನ್ನುವಂಥದ್ದು ಒಂದು ಸ್ಮಾರ್ಟ್ ಲ್ಯಾಬ್ರೇಟರಿ ಇದೆ. ಇದು ಒಂದು ಎಲೆಕ್ಟ್ರಾಲ್ ಅನ್ನುವಂಥದ್ದು ಇದು FDC ಒಂದು ಕಂಪ್ನಿ ಇದು ಸ್ನೇಹಿತರೆ. ಸೊ ಈ ರೀತಿಯಾಗಿ ಅವ್ರು ಏನು ಮಾಡಿದ್ದಾರೆ, ಒಂದು ORS ಪೌಡ್ರನ್ನ ನಿಮಗೆ ತಯಾರು ಮಾಡಿದೆ. ಒಂದು ಇದು ಸ್ಮಾಲ್ ಅಂದರೆ ಇದು ನಿಮಗೆ ಒಂದು 4.4 ಗ್ರಾಮ್ ಇರುವಂಥ ಒಂದು ಪೌಡ್ರ್. ಇದು 22 ಗ್ರಾಮ್ ಇರುವಂಥ ಒಂದು ಪೌಡ್ರ್. ಇದು ಬಂದುಬಿಟ್ಟು ನಿಮಗೆ ಎಷ್ಟು ಗ್ರಾಮ್ ಇರೋದು, 50 ಗ್ರಾಮ್ ಇರುವಂಥ ಒಂದು ಪೌಡ್ರ್. ಸೈಜ್ ಡಿಫ್ರೆನ್ಸ್ ಇದಾವೆ. ಅದರಲ್ಲಿ ಬಳಸತಕ್ಕಂಥ ಏನು ಒಂದು ಮಾಲಿಕ್ಯೂಲ್ WHO ಫಾರ್ಮುಲಾ ಇದೆಯಲ್ಲ, ಅದೇ ಒಂದು ಎಲೆಕ್ಟ್ರೋಲೈಟ್ ಇರುತ್ತಲ್ಲ, ಅದೇ ಸೇಮ್ ಬಳಸಿರ್ತಾರೆ ಸ್ನೇಹಿತರೆ. ಈ ಒಂದು ORS ಬಂದ್ಬಿಟ್ಟು ಇದಕ್ಕೆಲ್ಲ ಯೂಸ್ ಆಗುತ್ತೆ. ಇದಕ್ಕೆಲ್ಲ ಈ ಒಂದು ORS ಪೌಡ್ರನ್ನು ಕೊಡ್ತಾರೆ ಅಂತ ನೋಡೋದಾದ್ರೆ, ನಮ್ಮ ಈ ಒಂದು ಹೆಸರಲ್ಲೇ ಹೇಳುವಾಗ ನಿಮಗೆ ಈ ರೀತಿಯಾಗಿ ಯಾವ ರೀತಿಯಾಗಿ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಅಂದರೆ ಓರಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಪೌಡ್ರನ್ನು. ರಿಹೈಡ್ರೇಷನ್ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಒಂದು ಡಯೂರಿಯಾ ಆದಾಗ, ವಾಮಿಟಿಂಗ್ ಆದಾಗ, ಮತ್ತು ಈ ನಾವು ಹೊರಗಡೆ ಬಿಸಿಲಾಗ ಸುತ್ತಾಡಿ ಬಂದಾಗ, ಸುಸ್ತು ಅನ್ನಿಸಿದಾಗ, ಬೆವರು ಜಾಸ್ತಿ ಬಂದಿರ್ತದೆ, ಆವಾಗ ಅಂಥ ಟೈಮಲ್ಲಿ ನಮ್ಮ ಒಂದು ದೇಹದಲ್ಲಿ ಏನಾಗುತ್ತೆ, ಒಂದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ತವೆ. ಈ ರೀತಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ದೇಹದಲ್ಲಿ ನಿರ್ಜಲೀಕರಣ ಉಂಟಾಗ್ತದೆ, ಅಂದರೆ ಡಿಹೈಡ್ರೇಷನ್ ಉಂಟಾಗ್ತದೆ. ಇದರಿಂದ ಏನಾಗುತ್ತೆ, ಒಂದು ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಇದೇನು ಮಾಡುತ್ತೆ, ನಾವು ಆ ಟೈಮಲ್ಲಿ ನಮ್ಮ ORS ಪೌಡ್ರನ್ನು ನಾವು ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದರೆ, ಸೊ ರಿಹೈಡ್ರೇಷನ್ ಆಗುತ್ತೆ. ಅಂತಂದರೆ ಈ ವಾಮಿಟಿಂಗ್ ಡೈರಿ ಆದಾಗ ಏನಾಗುತ್ತೆ, ಎಲ್ಲ ಹೋಗ್ಬಿಟ್ಟಿರ್ತಲ್ಲ ಒಂದು ನಮ್ಮಲ್ಲಿ ಈ ಬಾಡಿಯಲ್ಲಿರುವಂಥ ಎಲೆಕ್ಟ್ರೋಲೈಟ್ಸ್ಗಳು. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ಪೌಡ್ರ್ ಏನಾಗುತ್ತೆ ಯೂಸ್ ಆಗ್ತದೆ, ORS ಅನ್ನುವಂಥ ಒಂದು ಪೌಡ್ರ್ ಸ್ನೇಹಿತರೆ. ಅಂದರೆ ಡಿಹೈಡ್ರೇಷನಿಗೆ ರಿಹೈಡ್ರೇಷನ್ ಆಗ್ತಾ ಹೋಗುತ್ತೆ. ರಿಪ್ಲೇಸ್ಮೆಂಟ್ ಅಂದರೆ ಒಂದು ರಿಸ್ಟೋರ್ ಮಾಡ್ತಾ ಬಾಡಿ ಫ್ಲೂಯಿಡ್ಸನ್ನು ಈ ಒಂದು ORS ಅನ್ನುವಂಥ ಒಂದು ಪೌಡ್ರ್ ಸ್ನೇಹಿತರೆ. ಮತ್ತು ಇದರಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ ನೋಡೋದಾದ್ರೆ, ಇಲ್ಲಿ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ ಕಾಣ್ತಿದೆ ಅಂತ ಅನ್ಕೊತೀನಿ. ಓಕೆ ಸರ್, ಇಲ್ಲಿ ನಿಮಗೆ ಕಾಣ್ತಿದೆ ಅಂತ ಅನ್ಕೊಂತ. ಇದರಲ್ಲಿರೋ ಇದೊಂದು ನನ್ನ ಕಡೆ ಬಂದ್ಬಿಟ್ಟು ಒಂದು ಆರೆಂಜ್ ಫ್ಲೇವರ್. ಓಕೆ, ಫ್ಲೇವರ್ ಯಾವುದೇ ಇರಲಿ ನಿಮಗೆ ಟೇಸ್ಟಿಗೆ ಅಂತ ಹಾಕಿರ್ತಾರೆ. ಅದರ ಕಾಂಪೋಸಿಷನ್ ನೋಡೋದಾದ್ರೆ ನಿಮಗೆ 22 ಗ್ರಾಮ್ ಪ್ಯಾಕ್ ಕಂಟೇನ್ಸ್ ಸೋಡಿಯಂ ಕ್ಲೋರೈಡ್ 2.6 ಗ್ರಾಮ್, ಪೊಟ್ಯಾಷಿಯಮ್ ಕ್ಲೋರೈಡ್ 1.5 ಗ್ರಾಮ್, ಮತ್ತು ಸೋಡಿಯಂ ಸಿಟ್ರೇಟ್ 2.9 ಗ್ರಾಮ್, ಡೆಕ್ಸ್ಟ್ರೋಸ್ IP 0.5 ಗ್ರಾಮ್, ಎಕ್ಸಿಪಿಯೆಂಟ್ಸ್. ಈ ರೀತಿಯಾಗಿ ಏನು ಮಾಡಿರ್ತಾರಪ್ಪ ಅಂದ್ರೆ, ಈ ಒಂದು ಕಂಪೋಸಿಷನ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ORS ಪೌಡ್ರಲ್ಲಿ ಈ ರೀತಿ ಇವು ಏನದಾವಲ್ಲ ನಿಮಗೆ 4 ಅದಾವಲ್ಲ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಮ್ ಕ್ಲೋರೈಡ್, ಸೋಡಿಯಂ ಸಿಟ್ರೇಟ್, ಡೆಕ್ಸ್ಟ್ರೋಸ್. ಈ ಒಂದು ಕಂಪಲ್ಸರಿ ಈ ಒಂದು ಎಲೆಕ್ಟ್ರೋಲೈಟ್ ಅಂದ್ರೆ ಈ WHO ಫಾರ್ಮುಲಾದಲ್ಲಿ ಇವು ಕಂಪಲ್ಸರಿ ಇರಬೇಕಾಗತ್ತೆ. ಗ್ರಾಮ್ ನಿಮಗೆ ಚೇಂಜ್ ಆಗ್ತಿರ್ಬೋದು. ಅಂದರೆ ನೀವು ಸಣ್ಣ ಪ್ಯಾಕೆಟ್ ತೊಗೊಂಡು ಅದ್ರ ತಕ್ಕಂಗೆ ಗ್ರಾಮ್ ಹಾಕಿರ್ತಾರೆ. ದೊಡ್ಡ ಪ್ಯಾಕೆಟ್ ತೊಗೊಂಡ್ರೆ ಅದ್ರ ತಕ್ಕಂಗೆ ಏಮ ಗ್ರಾಮನ್ನು ಹಾಕಿರ್ತಾರೆ ಸ್ನೇಹಿತರೆ. ಇವಾಗ ಇದರಲ್ಲಿ ಒಂದು ಕಾಂಪೋಸಿಷನ್ ಗೊತ್ತಾಯಿತು. ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದ್ರೆ, ನಾವು ಇದನ್ನು ನೀವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ನೀವು ಏನಾಗುತ್ತೆ ಅಂದ್ರೆ, ಈಗ ನಾವು ಯೂಟ್ಯೂಬಲ್ಲಿ ನೀವು ಹೋಮ್ ಮೇಡ್ ORS ಅಂದ್ರೆ ಮನೇಲಿ ತಯಾರು ಮಾಡಿದ್ದನ್ನು ಕಳಿಸ್ತಾರೆ. ಹಾಗಾದರೆ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ತಯಾರು ಮಾಡ್ಬೇಕಂತಂದ್ರೆ, ಮೊದಲು ನೀವು ಬಾಯ್ಲ್ಡ್ ವಾಟರ್ ತೆಗೆದುಕೊಳ್ಬೇಕಾಗತ್ತೆ. ಬಾಯ್ಲ್ಡ್ ವಾಟರ್ ಯಾವಾಗ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಸ್ನೇಹಿತರೆ, ಈ ಒಂದು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕುಡಿಲಿಕ್ಕೆ ಯೋಗ್ಯವಲ್ಲದಂಥ ನೀರುಗಳು ಸಿಗ್ತಾ ಹೋಗ್ತವೆ. ಅಂಥ ಟೈಮಲ್ಲಿ ಅದು ನಿಮಗೆ ಅನಿಸಿರ್ಬೇಕು, ಈ ಕುಡಿಯೋಕೆ ಆಗಲ್ಲಪ್ಪ ಅಂತ ಟೈಮಲ್ಲಿ ಏನು ಮಾಡ್ಬೇಕು, ಅದನ್ನು ಬಿಸಿ ಕಾಯಿಸ್ಬೇಕು. ಅದನ್ನು ಆ ಒಂದು ನೀರನ್ನು ಬಿಸಿ ಕಾಯಿಸಿ ಅದನ್ನು ಕೂಲ್ ಮಾಡ್ಬೇಕು. ಕೂಲ್ ಮಾಡಿ ಆಮೇಲೆ ಏನು ಮಾಡಬೇಕು, ಈ ಒಂದು ಪೌಡ್ರನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಆ ಒಂದು ಪೌಡ್ರನ್ನು ಕುಡಿಬೇಕಾಗತ್ತೆ. ಇದು ನನ್ನ ಕಡೆ ಇರುವಂಥ ಒಂದು 22 ಗ್ರಾಮ್ ಇರುವಂಥ ಒಂದು ಪೌಡ್ರ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಪೌಡ್ರ್ ನಿಮಗೆ ಇದು ಏನಾಗುತ್ತೆ ಅಂದರೆ, ನಿಮಗೆ 1 ಲೀಟ್ರಿಗೆ ಸಫಿಷಿಯೆಂಟ್ ಆಗುತ್ತೆ. 1 ಲೀಟ್ರಿಗೆ ಪೂರ ಈ ಒಂದು ಪೌಡ್ರನ್ನ ಏನು ಮಾಡ್ಬೇಕಂದ್ರೆ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿದಂಥ ಒಂದು ಪೌಡ್ರನ್ನ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವು ಅಂದರೆ ನಿಮಗೆ 24 ಗಂಟೆ ಒಳಗೆ ಇದನ್ನೇ ಪೌಡ್ರನ್ನು ಏನು ಮಾಡ್ಬೇಕು, ನೀವು ಕುಡಿಬೇಕು. 24 ಗಂಟೆ ಆತಂದ್ರೆ ಆ ಒಂದು ಪೌಡ್ರನ್ನು ನೀವು ಯಾವಾಗ ಕಳಿಸಿ ಇಟ್ಟಿರ್ತೀರೋ ಅವಾಗಿಂದ 24 ಗಂಟೆ ಆತಂದ್ರೆ ಈ ಒಂದು ಪೌಡರನ್ನು ಏನು ಮಾಡುವಾಗ ರಿಮೂವ್ ಮಾಡ್ಬೇಕಂದ್ರೆ ಡಿಸ್ಕಾರ್ಡ್ ಮಾಡಬೇಕಾಗತ್ತೆ ಸ್ನೇಹಿತರೆ.
ಇವಾಗ ಗೊತ್ತಾಯಿತು. ಇವಾಗ ಏನು ಮಾಡಿ ಅಂತಂದರೆ ಇದನ್ನು ಎಷ್ಟೆಷ್ಟು ಏನೇನು ತೆಗೆದುಕೊಳ್ಬೇಕಂತ ನೋಡೋದಂದರೆ ಅಂತಂದ್ರೆ ನೀವು ಯಾರಿಗೆ ಎಷ್ಟೆಷ್ಟು ನೀವು ಈ ಒಂದು ಪೌಡ್ರನ್ನ ಕೊಡ್ಬೇಕಂತ ಹೇಳ್ತಾ ಹೋಗ್ತಾನೆ ಅಂದರೆ ಅಂತಂದ್ರೆ ಇನ್ನು ಸಣ್ಣ ಅಂದರೆ ಡಿಪೆಂಡ್ ಅಪಾನ್ ಏನಾಗುತ್ತೆ ಅಂದರೆ ಆ ಒಂದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಒಂದು ಈ ಜಾಸ್ತಿ ಪ್ರಮಾಣ ಅಂತರದಲ್ಲಿ ಜಾಸ್ತಿ ಆದಾಗ ಜಾಸ್ತಿ ಕುಡಿಸ್ಬೇಕಾಗತ್ತೆ. ಈ ರೀತಿಯಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಂದುಬಿಟ್ಟು 2 ವರ್ಷ ಇತ್ತಂದ್ರೆ 2 ವರ್ಷ ಮಟ್ಟ ಇತ್ತಂದ್ರೆ ಮಕ್ಳಿಗೆ ಏನು ಮಾಡಿ ಅಂದರೆ 100 ml ನೀವು ಕುಡಿಸ್ಬೇಕಾಗತ್ತೆ. ಅಂತಂದರೆ ಒಂದು 100 ml ಅಂತಂದ್ರೆ ನೀವು ಒಂದು ಲೆಕ್ಕ ಮಾಡಿ ಒಂದು ಈಚೆ ಸ್ಟೂಲ್ ಅಂತಂದ್ರೆ ನೀವು ಡಿಸೆಂಟ್ ವಾಮಿಟಿಂಗ್ ಅಥವಾ ಡೈಯೂಟ್ರಿ ಆತಂದ್ರೆ 100 ml ಅವ್ರಿಗೆ ಕೂಡಿಸ್ಬೇಕು. ಎಲ್ಲಿ ಮಟ್ಟ ಅಂತಂದ್ರೆ 2 ವರ್ಷ ಮಟ್ಟ 100 ml ಕೂಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು 7 ರಿಂದ 10 ವರ್ಷ ಇರುವಂಥ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ 100 ಅಂದರೆ ಅದು 200 ml ನೀವು ಈಚ್ ಸ್ಟೂಲನ್ನು ಕೂಡಿಸ್ಬೇಕಾಗತ್ತೆ. ಇಲ್ಲಿ ಸ್ಟೂಲ್ ಅಂತಂದ್ರೆ ಈ ರೀತಿ ORS ಅಂತಂದರೆ ಈ ಸ್ಟೂಲಾಗಿ ನೀವು ಕೂಡಿಸ್ಬೇಕಂದ್ರೆ ORS ರೀತಿ ನೀವು ಸಂಡಾಸ ಏನು ಹತ್ತದ ಅಂದ್ರೆ ಆ ರೀತಿ ನೀವು ಕೂಡಿಸ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದು 10 ವರ್ಷ ಇತ್ತಂತ ನಿಮಗೆ ಏನಮ್ಮ 10 ವರ್ಷ ಮೇಲೆ ಇತ್ತಂದ್ರೆ ನೀವೇನು ಮಾಡಿ ಅಂದರೆ 400 ml ಕುಡಿಸ್ಬೇಕಾಗತ್ತೆ ಈ ಒಂದು ORS ಪೌಡ್ರ್ ಅನ್ಸುತ್ತೆ. ಅದೇ ರೀತಿ ನೀವು ಅಡಲ್ಟ್ ಡೋಸೇಜ್ ನೋಡಿದ್ರೆ ನೀವು 400 ml ಹೆಚ್ಚಿಗೆ ನೀವು ಕುಡಿದ್ರು ಕೂಡ ನೀವು ಅಡಲ್ಟ್ ಆಗಿರುವಂಥ ಒಂದು ಒಳ್ಳೆ ಒಂದು ಬೆಸ್ಟ್ ಅಂತ ಹೇಳ್ತಾನೆ ಸ್ನೇಹಿತರೆ. ಈ ರೀತಿಯಾಗಿ ಅದು ಒಂದು ನೀವು ಚೆನ್ನಾಗಿ ಇರುವಂಥ ಒಂದು ಪೌಡ್ರನ್ನು ನೀವು ಅಂದರೆ ಒಂದು FDs ಅಂದರೆ ಚಲೋ ಕಂಪನಿ ಇರುವಂಥ ಒಂದು ಪೌಡ್ರನ್ನು ತೆಗೆದುಕೊಂಡು ಜನರಿಗೂ ಸಿಗ್ತಾ ನಿಮಗೆ, ಅದು ಕೂಡ ಒಳ್ಳೆಯದು. ಅದರಲ್ಲಿ ಕೂಡ ನಿಮಗೆ ಒಂದು WHO ಒಂದು ಫಾರ್ಮುಲಾ ಹಾಕಿ ಆ ಒಂದು ಪೌಡ್ರನ್ನು ಮಾಡಿರ್ತಾರೆ ಸ್ನೇಹಿತರೆ. ಅದನ್ನು ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತೇನೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.